ಇನ್ಫೋಸಿಸ್ದಾಗ 1 ತಿಂಗಳ ಪಾರ ಕೊಡ್ತಾರ. ಉಂಡಿ ಚಂದ ಮನ್ಯಾಗಾರ ಬಿಟ್ಟು 2 ದಿನ ಸುದ್ದಿ ಇರ್ತದ. ಯಾಕೆ ಬೇಕಕ್ಕ ಇದು ಬರ್ಲಿಕ್ಕ? ಎಲ್ಲ ಕಲಬುರಗಿಯಿಂದ ಬರಂತಾರ. ಬೆಂಗಳೂರಲ್ಲಿ ಇರೋದು. ಬೆಂಗಳೂರಲ್ಲಿ ಅದ ರೌಂಡಿಂದ ಟ್ರೆಕ್ಕಿಂಗ್ ಬರ್ತೀವಿ. ಇಲ್ಲ ನಮ್ಮ ಟೀಮ್ ಇದೆ ನಮ್ದು. ಸೊ ಈ ಥರ ಬಾಕ್ಸ್ ಕೊಡ್ತಾರೆ ಹೋಟೆಲ್ದಾಗ ಪ್ಯಾಕ್ ಮಾಡಿ. ಪ್ಲಾಸ್ಟಿಕ್ ಕೊಡಲ್ಲ ಅವ್ರು, ಪ್ಲಾಸ್ಟಿಕ್ ಅಲೋವಿಲ್ಲ ಅಂತೇಳಿ ಟಿಫನ್ ಬಾಕ್ಸ್ ಹಾಕಿ ಕೊಡ್ತಾರೆ. ಸೊ ಈ ಬಾಕ್ಸ್ ಒಯ್ದು ಮತ್ತು ಹೋಟೆಲ್ ವಾಪಸ್ ಕೊಡ್ಬೇಕು. ಮತ್ತು ಫುಲ್ ಫಾಗ್ ಇತ್ತಲ್ಲ, ಈ ಫುಲ್ ವೈಟ್ ಕಾಣ, ಫುಲ್ ಗ್ರೀನರಿ ಕಾಣತ್ತಲ್ಲ, ಪೂರ ಹೋಯ್ತಲ್ಲ ಫಾಗಿಗೆಲ್ಲ. ಫುಲ್ ನೇತ್ರಾವತಿ ನದಿ ಸ್ಟಾರ್ಟಿಂಗ್ ಪಾಯಿಂಟ್ ಐತಿದು. ನದಿ ಅದ ಮತ್ತು ನೇತ್ರಾವತಿ ಪೀಕ್ ಅಂದ್ರೆ ಮ್ಯಾಗ ಅದ. ಬಟ್ ಯಾವ್ದು ಫಾಲ್ಸ್ ಗೊತ್ತಿಲ್ಲ. ಆನ್ ದ ವೇ ಟ್ರೆಕ್ಕಿಂಗ್ ಹೋಟೆಲ್ ಸಿಗುತ್ತದ. ಹಾಯ್ ಎಲ್ರಿಗೂ ಗುಡ್ ಮುಂಜಾನೆ. ಇವತ್ತ ನಮ್ದು ರೈಡ್ ಸೆಕೆಂಡ್ ಡೇ. ಇವತ್ತು ನಾವು ಎಲ್ಲಿಗೆ ಹೊಂಟಿದ್ವಪ್ಪ ಅಂದ್ರೆ ಈಗ ನೇತ್ರಾವತಿ ಟ್ರೆಕ್ಕಿಂಗ್ ಹೊಂಟಿದ್ವು. ಸೊ ಅದಕ್ಕೆ 6 ಗಂಟೆಗೆ ಸಂಸೆ ಇರೋಣ. ಸೊ 5:30 ಅದ ಇಲ್ಲಿ ಟೈಮಿಂಗ್ ಅದ. ಒಬ್ರು ಆಮೇಲೆ ಕೇಳಕೊಂಬರ್ ಲಾಸ್ಟ್ ಇದ್ದವ್ರು. ಬಾಕೊಂಬ. ಸೊ ನೋಡ್ರಿ, ಈಗ ಇದೊಂದು ರೂಮ್ ಚಕೋಟ, ಅದೊಂದು ಬಾಜು ರೂಮ್ ಚಕೋಟ, 2 ರೂಮ್ ಚಕೋಟ ಮಾಡಿ ಇಲ್ಲಿಂದ ಸಂಸೆ ಹೋಗ್ಬೇಕು. ಈಗ ಟೋಟಲ್ 4 ಬೈಕ್ ಹೋಗಿದ್ದು, 3 ಮುಂದೆ ಹೋಗ್ಯಾವ, 1 ನಂದದ. ಇನ್ನ ಅಭಿಷೇಕ್ ಅವರು ಕೃಷ್ಣ ಬರ್ಬೇಕು, ಇನ್ನ ಬರ್ಲಿಕ್ಕೆ ತಯಾರಿಲ್ಲ, ಅವಾಗೇ ಬಿಟ್ರ. ಈಗ ಸಂಶಯ ಬಂದಿದ್ದೆವು. ನಮ್ಮ ಅಭಿಷೇಕ ಮತ್ತು ಕೃಷ್ಣ ಇಬ್ರು. ಅಭಿಷೇಕಿಗೆ ದಾರಿ ತಪ್ಪಿಸೋ ಕೃಷ್ಣ ತಂತ ದಾರಿ ತಪ್ಪ್ಯಾನ. ಇಲ್ಲಿ ನಾವು ಹೊಸ ಮಂದಿ ಅವ್ರ ಸಲ ವೇಟ್ ಮಾಡಿದ್ವಿ. ನಮ್ಮ ಜೀಪ್ ಮನುಷ್ಯರು ಅವ್ರ ರಫಿಕವ್ರು ನಿಂತಾರ. ಸೊ ಈಗ ಅವ್ರು ಮ್ಯಾಗ ಕರ್ಕೊಂಡು ಹೋಗ್ಬೇಕಂದ್ರೆ ಈಗ ಅವ್ರಿಬ್ರು ಬರೋಸಲ ವೇಟ್ ಮಾಡ್ತಿದ್ವು. ಈ ಪಾರ್ಕಿಂಗ್ ಮಾಡಬೇಕು, ನಮ್ಮ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿದ್ವು. ಇಲ್ಲಿಂದ ಜೀಪ್ನ ಹೋಗ್ಬೇಕಂತ ನೇತ್ರಾವತಿ ಚೆಕ್ ಪೋಸ್ಟ್ ಅಂತಿದ್ರು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಸ್ಟಾಪ್ ಅದ. ಇಲ್ಲಿಂದ ನೇತ್ರಾವತಿ ಕರ್ಕೊಂಡು ಹೋಗ್ತಾರೆ. ಹೆಂಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಸೊ ನೋಡ್ರಿ ಎಲ್ಲಿ. ಸೊ ನಮ್ಮ ಹೆಲ್ಮೆಟ್ ಒಂದು ಎಲ್ಲಿ ಇಟ್ಟಿರ್ಬೇಕಲ್ಲ, ಇಲ್ಲಿ ಇಡ್ಬೇಕತ್ತ ಸ್ವಲ್ಪ. ಹೆಲ್ಮೆಟ್ ಇಡೋ ಜಾಗ ಲಾಕರ್ ರೂಮ್ ಅಲ್ಲಿದು ಸೋಮದ ಇದು. ಇಲ್ಲಿ ನೋಡ್ರಿ, ಈಗ 11 ಮಂದಿದು ಫಾರ್ಮ್ ಫಿಲ್ ಮಾಡಿ ಕೊಡ್ಬೇಕು. ಫಾರ್ಮ್ ಫಿಲ್ ಮಾಡಬೇಕು. ಸಹಿ ಅಂತ ಅಭಿಷೇಕ ಹೊಸ ಮಂದಿ ಅವ್ರು ಹೇಳಿದ್ದಾರೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಮಾಡ್ತೀರಿ 11 ಮಂದಿ ಸಹಿ, 11 ಮಂದಿ ಹೆಸರು ಬರ್ಲಿತ್ತಾರ. ಅವ್ರೆ ಸೊ ನಿನ್ ಸಿಕ್ಕಿರು ಅದು ಕುದುರೆ ಮಠ ಟ್ರೆಕ್ಕಿಂಗ್ ಹೊಂಟ್ರಿ ಹೊಸ ಮಂದಿ. ಕಳ್ಸ ಸಿಕ್ಕಿರಲ್ಲ ನಿನ್ನೆ ಮಗವರು. ಅಣ್ಣ ಇಡ್ಲಿ ಚೆನ್ನಾಗಿದೆ, ರೈಸ್ ಚೆನ್ನಾಗಿದೆ. ರೈಸ್ ಹೌದಾ? ಆರಾಮಾಗಿ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಈಗ ಎಲ್ಲರೂ ನಾಷ್ಟ ಮುಗಿಸ್ಕೊಂಡು 11 ರೈಸ್ ಪಾರ್ಸಲ್, 11 ರೈಸ್ ಇಲ್ಲಿ ತಿಂದಿದ್ದು. ಆಲ್ಮೋಸ್ಟ್ ಇಲ್ಲಿ ಬಂದೇ 1 ಗಂಟೆ ಆಯ್ತು ನಾವು ನಾಷ್ಟ ಮಾಡತ್ತ. ಅದಕ್ಕೆ ಲೇಟ್ ಆಗೋದು. ಈಗ ನಮ್ಮ ಜೀಪ್ ರೆಡಿ ಅದ, ಬರ್ರಿ. ಸರ್ ನಮ್ಮ ಜೀಪ್ ಡ್ರೈವರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರವೀಣ ಅಂತ ಹೇಳಿ. ಪ್ರವೀಣ, ಎಷ್ಟು ಕಿಲೋಮೀಟರ್ ಕರ್ಕೊಂತೀರಿ ಈಗ? ಅದು ಈಗ ಜೀಪಲ್ಲಿ 8 ಕಿಲೋಮೀಟರ್ ಕರ್ಕೊಂಡು 8 ಕಿಲೋಮೀಟರ್. ಅಲ್ಲಿಂದ ಮತ್ತೆ ನೀವು ನೇತ್ರಾವತಿಗೆ 5 ಕಿಲೋಮೀಟರ್ ನಡಿಬೇಕು. 5 ಕಿಲೋಮೀಟರ್ ಅಲ್ಲಿ ಲೋಕಲ್ ಗೈಡ್ ಇರ್ತಾರೆ. ನಡ್ಕೊಂಡು ಹೋಗಿ ಮತ್ತೆ ಬಂದು ವಾಪಸ್ ಬರಬೇಕು. ನೀವು ರಿಟರ್ನ್ ಬರುವಾಗ ನಮಗೆ ಕಾಲ್ ಮಾಡಿದ್ರೆ ನಾವು ಅಲ್ಲಿಗೆ ಬಂದು ಪಿಕಪ್ ಮಾಡ್ತೀವಿ. ರೈಟ್ ಸರ್, ಥ್ಯಾಂಕ್ ಯು. ನೋಡ್ರಿ ನಮ್ದು ಪಿಕಪ್. ಏರಿ ಬರ್ರಿ ಏರಿ. ಬರ್ರಿ. ಈಗ ನೋಡ್ರಿ ಪೂರಾ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರ ಇಲ್ಲಿ ಜೀಪ್ನಾಗ ಟ್ರೆಕ್ಕಿಂಗ್ ಮಾಡ್ತಾರ. ನವಾಗ ಫುಲ್ ಆ ಕಡೆ ಈ ಕಡೆ ಫುಲ್ ಆಫ್ ರೋಡ್ ಆಡೋದಾಗ್ರಿ. ತೆಮ್ಕೊಂಡಿರಿ. ಜೀಪ್ ಡ್ರೈವರ್ ಪ್ರವೀಣ್ ಅಣ್ಣಗೆ ಎದುರಿನ ಜೀಪ್ ಡ್ರೈವರ್ ಅಣ್ಣಗೆ ಜೈ. ಅಂದ್ರೂ ಫುಲ್ ಪರ್ಫೆಕ್ಟ್ ಆಗಿ ಹಾಕಿ ಮಾಡ್ತಾರ ನೋಡೋ. ದಿನ ಇಲ್ಲಿ ತಿರುಗಾಡ್ತಾರ, ಒಳ್ಳೆ ಡ್ಯೂಟಿ ಇರ್ತದ. ಕರೆಕ್ಟ್. ಜೀಪ್ ಡ್ರೈವರ್ ಪ್ರವೀಣ್ ಅಣ್ಣಗೆ. ಓಕೆ ಟಿಫಿನ್ ಬಾಕ್ಸ್ ಎಲ್ಲ ಯಾಕೆ ತಲೆ ಬಿಡೋಣ ಅಂದ್ರ ತಲೆ ತಣ್ಣ ಅಲ್ಲತ್ತ, ಗರಂ ಅಲ್ಲತ್ತ. ಕರ್ನಾಟಕ ಅರಣ್ಯ ಇಲಾಖೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಬೆಳ್ತಂಗಡಿ ವನ್ಯಜೀವಿ ವಲಯ, ನೇತ್ರಾವತಿ ಬೇಸ್ ಕ್ಯಾಂಪ್. ಸೊ ಬೇಸ್ ಕ್ಯಾಂಪಿಗೆ ಬಂದೇವೆ ಈಗ. ನಮ್ಮೊಬ್ಬರು ಗೈಡ್ ಬರ್ತಾರೆ ಅವರು. ಬರ್ರಿ. ನಮ್ದು ಕಲಬುರಗಿ. ನಿಮ್ದು ಇದವರ? ಒಂದು ಸೈಡ್ 6 ಕಿಲೋಮೀಟ್ರ್, ಹೋಗಿ ಬರ್ಲಿಕ್ಕೆ 12 ಕಿಲೋಮೀಟ್ರ್. ನಿಮ್ಮ ಹೆಸರು? ವಿಶ್ವನಾಥ್.
ಇವ್ರು ನಮ್ಮ ಟ್ರೆಕ್ಕಿಂಗ್ ಗೈಡ್ ಈಗ ಇವರು ಹೋಗಿ ಬರ್ತಾನ. ಸೊ ಇಷ್ಟೊತ್ತು ರೋಡ್ ಇತ್ತು, ಈಗ ನೋಡ್ರಿ ಇದರ ಟ್ರೆಕ್ಕಿಂಗ್ ಮಾಡ್ಬೇಕತ್ತ. ಯಪ್ಪ ನಮ್ಮೂರು ಆರಿಕ್ಕಿಂತ ಡೇಂಜರ್ ಅದು. ಕಳ್ಸ್ರಿ ಸಾಕಾಯ್ತು ಅಜ್ಜಗನವ, ಕಳ್ಸ್ರ ಅವನಿಗೆ ತೊಗೊಂಡೇ ಮಾಡಲಿ ಅವನ. ನೋಡ್ರಿ ಎಷ್ಟು ಡೇಂಜರ್ ಟ್ರೆಕ್ಕಿಂಗ್ ಇದು. ಸ್ಕಿಡ್ ಬಿದ್ದರೂ ಪೂರ ಕೆಳಗೆ ಪತ್ತರಕ್ಕೆ. ಸೊ ಇವು ಮಾತ್ರ ಅಲ್ಟಿಮೇಟ್ ನೋಡ್ರಿ ಇದು. ಸೊ ಏನೇ ಈ ಥರ ಅಡ್ವೆಂಚರ್ ಮಾಡೋದು ಒಂಥರ ಭಾಳ ಖುಷಿ ನಮಗೆ. ಕರೆ ಅದ ಅಡ್ವೆಂಚರ್ ಲೈಫಿಗೆ ನಮ್ಗೆ ಭಾಳ ಇಷ್ಟ. ಟೀಮ್ ಇರ್ಬೇಕು ನೋಡ್ರಿ ಅಡ್ವೆಂಚರ್ ಮಾಡಕ್ಕೆ. ಸೊ ಇಲ್ಲೊಂದು ವಾಟರ್ ಫಾಲ್ಸ್ ಮಸ್ತ್. ಸೊ ಇಲ್ಲೊಂದು ಬೋಟ್ ಅದೆಲ್ಲ ತಗೊಂಡು ಹೋದಂಗೆ ಇವು ಪೂರ. ಅದ್ರ ಬೇರೆ ಇಲ್ಲಿ ಮಳೆ ಇಲ್ಲಿ ಬರೋಣ ಸ್ವಲ್ಪ ಮಳೆ ಜಾಸ್ತಿ ಆಯಿತು. ವಾಟರ್ ಫಾಲ್ಸ್ ಅದ ಫುಲ್ ಮಳೆ ಮಾತ್ರ ಅಲ್ಟಿಮೇಟ್ ನೋಡ್ರಿ ಫುಲ್ ಹೇಳ್ಬೇಕಂದ್ರೆ. ಸೊ ಇಂಥ ಮನೆಯಾಗಿ ನೋಡ್ರಿ ಇಂಥ ಒಂದು ಟ್ರೆಕ್ಕಿಂಗ್ ಮಾಡೋ ಟೈಮಿಗೆ ಇಲ್ಲಿ ನೋಡ್ರಿ ಜನ. ಸೊ ಹೆಂಗದ ನೇತ್ರಾವತಿ ಟ್ರೆಕ್ಕಿಂಗ್ ಬಂದ್ರೆ ಈ ಥರ ಅಲ್ಲ ವಾಟರ್ ಫಾಲ್ಸ್ ಎಲ್ಲ ಸಿದ ನೋಡ್ರಿ ಮಸ್ತ್ ಅದ. ಬರ್ರಿ ಬರ್ರಿ ಜಲ್ದಿ ಮನ್ಯಾಗ ಕೂತೆ ಮಾಡ್ತೀರಿ. ಕ್ಯಾಮ್ರಾ ವಾಟರ್ ಪ್ರೂಫ್ ಅದು ಲಕ್ಕಿ ನಾ ಒಂದೇ ಕ್ಯಾಮ್ರಾ ಕೇಂದ್ರ ಆಯ್ತಂದ್ರೆ ನಾ ಲಕ್ಕಿ ಕೈಲಿ ಕ್ಯಾಮ್ರಾ ಎತ್ತೀನಿ. ನಮ್ಮ ಬಾಸ್ ಹೊಳಿತಾರ ನೋಡ್ರಿ ನೋಡ್ರಿ ಮುಂದ್ಗಡೆ ಹೋಗ್ಬೇಕು ಬಾಸ್, ಮುಂದ್ಗಡೆ ಹೋಗ್ಬೇಕು ಎಲ್ಲ ಬರ್ತಾರ ಹಿಂಗ ನೋಡ್ರಿ. ಸೊ ನಮ್ದು ಆಗು ನೀರು ಕುಡಿತಾನ ಇಲ್ಲಿ ಬೂ ಕುಡಿತಾನ ಬೂ ಕುಡಿ ನಾವು ಕೂಡ ಬೂ ಭಾರಿ ಇರ್ತಾವ ಸಣ್ಣ ಸಣ್ಣ ಬಿಸಿಲೆಲ್ಲ ಎಳ್ನೀರು ಶೂಟ್ ಸಿಗಲ್ಲ ನೀರ. ಈ ತರ ಅಡ್ವೆಂಚರ್ ಮಾಡೋಕೆ ಅಡ್ವೆಂಚರ್ ಗ್ಯಾಂಗ್ ಇರ್ಬೇಕು ಅಷ್ಟು. ಇಲ್ಲಾಂದ್ರೆ ಒಂದು ಗ್ಯಾಂಗ್ ಮಿಸ್ಟೇಕ್ ಆದ್ರೂ ಗ್ಯಾಂಗೇ ಕೆಡ್ತ ಪೂರ. ಫುಲ್ ಅಡ್ವೆಂಚರ್ ಮಾಡಕ್ ನಮ್ಗೆ ನಮ್ಮ ರೈಡಿಗೆ ನಮ್ಮ ಅಡ್ವೆಂಚರಿಗೆ ನಮ್ಮ ಮಾಸ್ತರ್ ಮಾತ್ರ ಭಾರಿನ. ಅಟ್ಟೆ ಸ್ವಲ್ಪ ನಾಜುಕನ ಚಟೋತನ ಜಲ್ಲಿ ಯಾವ್ರೆ ಮಾಲ್ ಚಿಕ್ಕೂರು ಓಡೋತನ ಅಡ್ಡೆ ಚಟೋಡದಿ ಬಡ್ಗಿ ನೋಡ್ರಿ ಅಂತ ಅಡುಗನು ಒಂದು ಬಡ್ಗಿ 20 ರೂಪಾಯಿ ತೋದಲ್ಲ ನಿನ್ನ ಕೈಲಿ ತೋಲಿಂದ ಕೇಳೋಣ ಬಡ್ಗಿ. ಮಸ್ತಾರ ಟ್ರೆಕ್ ಹೆಂಗದ ಮಸ್ತಲ್ಲ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಜೀಪ್ನಾಗ ಬರೋದೇ ಫುಲ್ ಹೊರತಾಗಿತ್ತು ಅಲ್ಲಿ. ಜೀಪ್ದಾಗ ಬರೋದೇ ಹೆಂಗಂದ್ರಿ ಹಿಂಗೆ ಆಗುತ್ತೆ ಅಂದ್ರೂ ಅಲ್ಟಿಮೇಟ್ ನಡೆಸ್ತೋ ಜೀಪ. ಸೊ ಅಂದ್ರೂ ರೊಕ್ಕ ಕೊಟ್ಟಿದ್ದಕ್ಕೆ ವರ್ತದ. ಸೊ ನೀವು ಯಾರೇ ಈ ಕಡೆ ಅಡ್ವೆಂಚರ್ ಮಾಡೋರು ಇದ್ದಾರ ನೇತ್ರಾವತಿ ಟ್ರೆಕ್ಕಿಂಗ್ ಮಾತ್ರ ಮಿಸ್ ಮಾಡ್ಬೇಡ್ರಿ. ಬರೀ ಅವರೇ ಈ ಥರ ಒಕ್ಕಟ್ ಬರೋರು ಈ ಥರ ಕ್ರೇನ್ ಈ ಥರ ಒಕ್ಕಟ್ ಬರೋದಿಲ್ರಿ ಯಾರು ಬ್ಯಾನ್ ತರ್ತಾವ್ರೆ. ಅದು ಕಾಮನ್ ಸೆನ್ಸ್ ಇಲ್ಲ ಅವರಿಗೆ. ಅವ್ರು ನೋಡ್ರಿ ಇವರು ಟ್ರೆಕ್ ಗೈಡ. ಸೊ ಒಂದು ಪ್ಲಾಸ್ಟಿಕ್ ಕೆಳಗೆ ಬಿದ್ದದ ಕ್ರೇನ್ ಅಡ್ಕಿದು ಹತ್ತು ಹೋಗ್ತಾರೆ. ಸೊ ಅವ್ರು ಎಷ್ಟು ಸೂಕ್ಷ್ಮವಾಗಿ ಇದನ್ನು ಕಾಪಾಡ್ಕೊತಾರೆ ನೋಡ್ರಿ. ಇದು ಬೆಟ್ಟಾಗ ಇದೇ ಥರ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಟು ಕದ್ದು ತರೋದು ಇಂಪಾರ್ಟೆಂಟ್ ಅಲ್ಲ, ಪ್ರಕೃತಿ ಹಾಳು ಮಾಡ್ಬೋದು. ಆ್ಯಕ್ಚುಲಿ ಲದಾಖ್ದಾಗ ಒಂದು ವಾಟರ್ ಕ್ರಾಸಿಂಗ್ ಮಾಡ್ತೀವಲ್ಲ ಅದು ಬೈಕ್ ಹಾಕಿ ವಾಟರ್ ಕ್ರಾಸಿಂಗ, ಇಲ್ಲಿ ಮನುಷ್ಯ ವಾಟರ್ ಕ್ರಾಸಿಂಗ್ ನೋಡ್ರಿ. ನೋಡ್ರಿ ಹೆಂಗೆ ವಾಟರ್ ಕ್ರಾಸಿಂಗ್ ಇದು. ಸೊ ಅಲ್ಲಿ ಇಲ್ಲಿ ವಾಟರ್ ಕ್ರಾಸಿಂಗ್ಗಳು ಭಾರಿ ಅವ. ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಒಬ್ರು ಗೈಡ್ ಇರಲಿ ಅಂದ್ರೆ ಬರೋದು ಸ್ವಲ್ಪ ಅಸಾಧ್ಯವಾದ ಮಾತಾಗ್ತದೆ, ಕನ್ಫ್ಯೂಸ್ ಆಗ್ತಿರ್ತದೆ. ಅಲ್ಲಿ ರೋಡ್ಗಳು ಅಡ್ಡಾಡಿ ಕ್ರಾಸಿಂಗ್ ರೋಡ್ ಬರ್ತಾವ. ಇಲ್ಲೇನು ಟ್ರೆಕ್ಕಿಂಗ್ ಬರ್ತಿರಲ್ಲ ಫುಲ್ ಡೀಪ್ ಇರ್ತದೆ. ಇಲ್ಲಿ ಬರುವಾಗ ಭಾಳ ಹುಷಾರಲ್ಲೇ ಬರಬೇಕು. ಫುಲ್ ಗಡಬಡ ಬಿದ್ದು ಸ್ವಲ್ಪ ಸ್ಲಿಪ್ ಆದ್ರೂ ಕೈ ಬರೋ ಚಾನ್ಸ್ ಇರ್ತದೆ. ಸೊ ಅವಾಗಲೂ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಒಂದು ಟ್ರೆಕ್ಕಿಂಗ್ ಸ್ಟಿಕ್ಕರ್ ತೊಗೊಂಬರಲ್ಲ, ಬಡ್ಗಿ ತೊಗೊಂಬರಲ್ಲ ಕಡೆ. ಇಲ್ಲಿ ಮಾತ್ರ ವಾಟರ್ ಕ್ರಾಸಿಂಗ್ ದೊಡ್ಡ ವಾಟರ್ ಕ್ರಾಸಿಂಗ್ ಇದು. ಫುಲ್ ನೀರು ತಪಾಸತ್ತ ಇಲ್ಲಿ ನೀರ. ವೇಟ್ ಯಾಕೆ ಮಾಡ್ತೀನಿ ಯಾರು ವಿಡಿಯೋ ಮಾಡೋರು? ಏಯ್ ಬಾಪ ಹೋಗಪ್ಪ ಲಕ್ಕಿ ಎಲ್ಲಿ ಹೋಗು ನಮ್ಮ ನೋಡ್ರಿ ಲಕ್ಕಿ ಅವ್ರು ವಿಡಿಯೋ ಮಾಡ್ಕೊಳ್ತಾರ. ನಮ್ಮ ಲಕ್ಕಿ ಇದ್ರೆ ನಾವು ಮಾಡ್ತಾನಂತ ಇದ್ರ ಬಂದು. ಹಾ ಸಿಂಗಲ್ ನೋಡ್ರಿ ಸೊ ನಮ್ಮ ಟೀಮ್ ನೋಡ್ರ ಒಂದು ನೀರಾಗ ಮುಳುಗಿದ್ರು. ಯವ್ವ ನೋಡ್ರಿ ನೀರ ಪೂರ ಮೊಳಕಾಲಿ ನೀರವ ಇಲ್ಲಿ ಮೊಳಕಾಲ್ ಮಟ್ಟ ನೀರವ ಇಲ್ಲಿಗ. ಯವ್ವ ನೀರ ಹಿಂಗ ಟ್ರೆಕ್ಕಿಂಗ್ ಮಾತ್ರ ಇಲ್ಲಿ ಹೋಗ ಫುಲ್ ನೇತ್ರಾವತಿ ನದಿ ಸ್ಟಾರ್ಟಿಂಗ್ ಪಾಯಿಂಟ್ ಐತಿದು. ನದಿ ಅದ ಮತ್ತು ನೇತ್ರಾವತಿ ಪೀಕ್ ಅಂದ್ರೆ ಮ್ಯಾಗ ಅದ. ಸೊ ಬರ್ರಿ ಅಪ್ಪ ಬಾಬಾ ಈ ಥರ ಮತ್ತೆ ಯಾರಾದಲ್ಲಿ ಬೋರ್ಡ್ ಹಾಕ್ಯಾರ ನೋಡ್ರಿ. ಆಯ್ತು ವಾಟರ್ ಕ್ರಾಸಿಂಗ್ ಆಗ್ಬೇಕ ಇದೇನು ಟೇಕ್ ಇರುತ್ತಲ್ಲ. ಸೊ ಇದ್ರ ಮ್ಯಾಲೆ ಹೋದ್ರೆ ವ್ಯೂ ಪಾಯಿಂಟ್ ಲಾಸ್ಟ್ ಎಂಡ್ ಪಾಯಿಂಟ್ ಸಿಗ್ತದೆ ಅಲ್ಲಿ. ಸೊ ಆ ವ್ಯೂ ಪಾಯಿಂಟ್ ನೋಡಕ್ಕೆ ಬರೀ ಟ್ರೆಕ್ಕಿಂಗ್ ನಾವು ಬೇರೆ ಇದೊಂದು ಯಾಕೋ ಫುಲ್ ಟೇಕ್ ಇದ್ದಂಗೆ ಕಾಣ್ತದೆ ನೋಡ್ರಿ. ಫುಲ್ ನಡ್ಕೋತ ಹೊಂಟ್ರ ಒಂದಿಷ್ಟು ಮಂದಿ, ಇನ್ನು ಅರ್ಧ ಮಂದಿ ಪೂರ ಬಿಚ್ಚಿ ಕಾಲ ಹೊಂಟ್ರ. ಯಾಕಂದ್ರೆ ಹೆವಿ ದಗಿ ಬಿಡ್ತದೆ ಹಂಗೆ. ಅಷ್ಟು ಮ್ಯಾಗ ಏರ್ಬೇಕು, ಮ್ಯಾಗ ಏರ್ಬೇಕು ಮತ್ತೊಂದು ಹೇಳ್ತಾರೆ ಅಣ್ಣವ್ರು ಕರೆ ಅದನ್ನು ಸುಳ್ಳು ಗೊತ್ತಿಲ್ಲ. ಸೊ ನಾವು ಅಂತೀರಿ ಈಗ ಟ್ರೆಕ್ಕಿಂಗ್ ಮಾಡ್ಕೋತ ಹೊಂಟಿದ್ದೆವು. ಸೊ ಅಷ್ಟು ಮಂದಿಗಿಂತ ಹಿಂದಿದ್ದೆವು ನಾವು. ಆಲ್ಮೋಸ್ಟ್ ಬಂದು ಹೊಸ ಮಂದಿ ಮುಂದೆ ಬಂದೆವು.
ಅಕ್ಕೋ ಯಾಕಕ್ಕೂ ಏನಾಯ್ತು ಸ್ವಲ್ಪ ಟೈರ್ಡ್ ಆಯ್ತಾ ನಾ ಏರ್ ಬಂದು ಅದಲ್ಲ ಬಂದಿದ್ದೆವು ಏನಾಗ್ಯದಪ್ಪ ಅಂದ್ರೆ ಇದೇ ಎಣ್ಣೆ ತಿಳ್ಕೊಂಡಿದ್ದೆವು ಅಲ್ಲಿ ನೋಡ್ರಿಗ ಅದನ್ನ ಮ್ಯಾಗ ಹೋಗತ್ತನ ಅಲ್ಲಿ ಗುಡ್ಡ ಕಾಣತ್ತಲ್ಲ ಅಲ್ಲಿ ಹೋಗ್ಬೇಕಂತ ಅದಕ್ಕೆ ಇಲ್ಲೊಂದು ರೆಸ್ಟ್ 5 ನಿಮಿಷ ಇಲ್ಲಿ ಕೂತಿ ಮ್ಯಾಗ ಹೋಗಿ ಪೂರ ವ್ಯೂ ತೋರಿಸ್ತೀನಿ ಅಲ್ಲಿ ಇದೇ ಮೇನ್ ಅಲ್ಲಿದು ಈಗ ನೋಡ್ಬೇಕು. ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಅಂದ್ರೆ ಏನು ಹೇಳ್ತಾರಪ್ಪ ಅಂದ್ರೆ ಸೊ ಆ್ಯಕ್ಚುಲಿ ನದಿ ಇದೆ ಅಲ್ಲಿ ಕೆಳಗೆ ಆ ನದಿ ದಾಂಟಿ ಮ್ಯಾಗ ಗುಡ್ಡ ಬರ್ತದೆ ಹಿಂಗೆ ಇದಕ್ಕೆ ನೇತ್ರಾವತಿ ಪೀಕ್ ಅಂತಾರೆ. ಸೊ ಇದು ಟ್ರೆಕ್ಕಿಂಗ್ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಅಲ್ಲೊಂದು ವ್ಯೂ ಪಾಯಿಂಟ್ ಅದ. ಸೊ ಆ ವ್ಯೂ ಪಾಯಿಂಟ್ ಹೆಂಗದಪ್ಪ ಅಂದ್ರೆ ಅಲ್ಲಿ ತೋರಿಸ್ತೀನಿ ನೋಡ್ರಿ. ಸೊ ಇದೇನು ವ್ಯೂ ಪಾಯಿಂಟ್ ಅನ್ನತ್ತಲ್ಲ ಸೊ ಈ ವ್ಯೂ ಪಾಯಿಂಟ ಸೊ ಅಲ್ಲಿ ಮ್ಯಾಲೆ ಹೋದ್ರೆ ವ್ಯೂ ಭಾರಿ ಕಾಣ್ತದೆ. ಇಲ್ಲಿಂದ ಈಗ ತೋರಿಸ್ತೀನಿ. ಸೊ ಮ್ಯಾಗ ಹೋಗಿ ನಿಮ್ಗೆ ವ್ಯೂ ತೋರಿಸ್ತೀನಿ. ಆ್ಯಕ್ಚುಲಿ ನೇತ್ರಾವತಿ ಪೀಕ್ ಅಂದ್ರೆ ಇದೆಯಾ ನೋಡ್ರಿ ಅಲ್ಲಿ ನೇತ್ರಾವತಿ ನದಿ ಉಗಮ ಸ್ಥಾನ ಅಂತ ಅದು ದಾಟ್ ಬಂದಾಗ ಮುಂದೆ ಪೀಕ್ ಬರ್ತದೆ. ಈ ಪೀಕ್ ಟ್ರೆಕ್ಕಿಂಗ್ ಮಾಡೋದೇ ನೇತ್ರಾವತಿ ಟ್ರೆಕ್ಕಿಂಗ್. ಸೊ ನೋಡ್ರಿ ಹೆಂಗದ ಇಲ್ಲಿ ನೋಡ್ರಿ ಹೇಳ್ತೀನಿ ತಾಡ್ರಿ ಮನ್ಯಾಗ ಇವರು ಟ್ರೆಕ್ಕಿಂಗ್ ಬಂದಾರ ಈಗ ಮನ್ಯಾಗ ಯಾರು ನೋಡೋಕತ್ತೀರ ಅಂದ್ರೆ ಇನ್ನೊಂದು ಹೊರ ಕೊಟ್ಟ ಬಿಡ್ಬೇಡ್ರಿ ಇದಕ್ಕೆ ನನಗಿಂದು ಇವ್ರು ಇನ್ಫೋಸಿಸ್ ಕೆಲಸ ಮಾಡ್ತಾರ ಮೈಸೂರಾಗ. ಗಾಳಿ ಒಂದು ಮ್ಯಾಗ ಬಂದ್ರಪ್ಲೆ ಅಣ್ಣ ಇಳಿಗೆ ತ್ರಾಸದ ಬ್ರೋ ಅಣ್ಣ ಆಯ್ತಾ ಇಲ್ಲ ಕಣ ಅಣ್ಣ ಹೋಯ್ತು ಅಣ್ಣ ಪಾಪ ಇಳಿಕತ್ತಾರ ಮಾಸ್ತರ್ ಇದ್ರೆ ಮಜಾ ಕರ್ತಾರೆ ಓದ್ತೈತೆ ಅಲ್ಲಿ ಕರ್ಕೊಂಡ್ರಿ ಹಂಗೆ ಹಂಗೆ ಯಾಕವು ಇನ್ಫೋಸಿಸ್ದಾಗ 1 ತಿಂಗಳ ಪಾರ ಕೊಡ್ತಾರ ಉಂಡಿ ಚಂದ ಮನ್ಯಾಗಾರ ಬಿಟ್ಟು 2 ದಿನ ಸುದ್ದಿ ಇರ್ತದ ಯಾಕೆ ಬೇಕಕ್ಕ ಇದು ಬರ್ಲಿಕ್ಕ ಮಾತನಾಡ್ಬೇಕು ಯಾಕೆ ಎಲ್ಲ ಫಾಗ್ ಹಿಂಗೆ ಬಂದು ರಿವರ್ಸ್ ಹೋಗುತ್ತೆ ಅಲ್ಲಿ. ಸೊ ಆ ಥರ ಕ್ಲೈಮೇಟ್ ನೋಡಿರ್ಬೋದು ಈ ಫೋಟೋಸ್ ಬೇಕಾರೆ ಬಟ್ ಈಗ ಹಂಗಿಲ್ಲ ಕಮ್ಮಿ ಇದೆ ಸ್ವಲ್ಪ ಫಾಗ್ ಹಿಂಗೆ ಪೂರ ಕಳ್ಕೋಬೇಕು ಪೂರ ಹೋಗ್ಬೇಕಂದ್ರೆ 6 ಕಿಲೋಮೀಟ್ರ್ ಆಗುತ್ತೆ. 6 ಕಿಲೋಮೀಟ್ರ್ದಾಗ ನಮಗೆ ಏಕಂತಂದ್ರೆ ಒಂದು 3 ಕಿಲೋಮೀಟ್ರ್ ಹೆವಿ ಟ್ರೆಕ್ಕಿಂಗ್ ಅದ. ಸೊ ಇಲ್ಲಿ ನೋಡ್ರಿ ಇಷ್ಟೊತ್ತನ ಎಷ್ಟು ಫಾಗ್ ಎಲ್ಲ ಕ್ಲಿಯರ್ ಕಾಣ್ತಿದ್ದಲ್ಲಿ ವೆದರ್ ಈಗೆಲ್ಲ ಫಾಗ್ ಮುಚ್ಚಿಬಿಡ್ತು. ಏನು ಗ್ರೀನರಿ ಕಾಣಲ್ಲ ಏನು ಕಾಣಲ್ಲ ನೋಡ್ರಿ ಹೆಂಗೆ ಕಾಣುತ್ತೆ ಫುಲ್ ಆ ಕಡೆಯಿಂದ ಈ ಕಡೆ ಪೂರಾ ಬಂದು ಫಾಗ್ ಮುಚ್ಚಿ ಪೂರ ವೈಟ್ ಕಾಣುತ್ತದೆ. ಸೊ ನೋಡ್ರಿ ಈಗ ಎಷ್ಟು ತನಕ ಮತ್ತೆ ಫುಲ್ ಫಾಗ್ ಇತ್ತಲ್ಲ ಈಗ ಫುಲ್ ವೈಟ್ ಫುಲ್ ಗ್ರೀನರಿ ಕಾಣತ್ತಲ್ಲ ಪೂರ ಹೋಯ್ತಲ್ಲ ಫಾಗಿಗೆಲ್ಲ ಈಗ ವ್ಯೂ ಕಾಣುತ್ತೆ ನೋಡ್ರಿ ಪೂರ. ಸೊ ನೋಡ್ರಿ ಅಂತೂ ಟ್ರೆಕ್ಕಿಂಗ್ ಬಂದೆಲ್ಲ ಮುಗಿಸ್ಕೊಂಡು ಈಗ ಕೆಳಗೆ ಹೋಗಮತ್ತ ಬರೇ ಹೋಗಮ್ರಿ ಚಲೋ. ಸೊ ಅಲ್ಲೇನು ಕಾಣುತ್ತಲ್ಲ ಇದೇ ನೋಡ್ರಿ ಲೈನು ನದಿ ನೇತ್ರಾವತಿ ನದಿ. ಸೊ ಧರ್ಮಸ್ಥಳ ಕುಕ್ಕೆ ಹೋಗುತ್ತಲ್ಲ ಇದೇ ನದಿ ಹಿಂಗಾಶಿ ಅಲ್ಲಿ ಹೋಗ್ತದೆ ಧರ್ಮಸ್ಥಳಕ್ಕೆ. ಸೊ ಈಗ ನೋಡ್ಕೊಂಡು ಮಾಡಿದೆವು ಎಲ್ಲ ಹೊಂಟಿದೆವು ವಾಪಸ ಇಟ್ರಂಗೆ ಕೆಳಗೆ ಬರ್ರಿ ಅಂದ್ರೆ ನಮ್ಮ ಮಂಚಾರನ ಬರ್ಲಾಗ್ಯಾರ ಹಳ್ಳ. ಸೊ ನನಗೆ ತಿಳಿದ ಮಟ್ಟಿಗೆ ಏರಾಕಿತ್ತ ಇಳ್ಯಾಗ ಭಾಳ ಬೇಡ. ಸೊ ಇವಾಗ ಫುಲ್ ಟ್ರೆಕ್ಕಿಂಗ್ ಎಂಡ್ ಕಲಬುರ್ಗಿನ ಎಲ್ಲ ಹೊಸ ಜನ ಕಲಬುರ್ಗಿ ನೀವು ಎಲ್ಲ ಕಲಬುರ್ಗಿಯಿಂದ ಬರಂತಾರ ಬೆಂಗಳೂರಲ್ಲಿ ಇರೋದು. ಬೆಂಗಳೂರಲ್ಲಿ ಅದ ಓಕೆ ಓಕೆ ಆರಾಮಾಗಿ ಬನ್ನಿ ಮಸ್ತ್ ವ್ಯೂ ಪಾಯಿಂಟ್ ಅದಾರ. ಸೊ ನಮ್ಮ ಕಲಬುರ್ಗಿ ಅಂತಾರು. ಸೊ ಬೆಂಗ್ಳೂರಿಗೆ ಬರ್ತಾರ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಈ ಕಡೆ ಬರೋರು ಎಲ್ಲ ಬೆಂಗಳೂರಿಂದ ಬರೋರು ಭಾಳ ಜನ ಇಲ್ಲಿ. ದೊಡ್ಡ ನಮಸ್ಕಾರ. ಇಲ್ಲಿಗೆ ಒಂದು ನೇತ್ರಾವತಿ ಪೀಕ್ ಮುಗೀತು. ಇನ್ನು ಉಳಿದ 2 ಕಿಲೋಮೀಟ್ರ್ ಹೆಂಗಿರುತ್ತೆ 2-3 ಕಿಲೋಮೀಟ್ರ್ ಹಿಂಗೆ ಇರ್ತಾವೆ ನೋಡ್ರಿ ಗಿಡ ಗಂಟಿ ನೀರ. ಸೊ ಇದರಂದೇ ಎಲ್ಲ ಹೋಗ್ಬಿಡ್ಬೇಕು ಈಗ. ಸೊ ಇದು ನೇತ್ರಾವತಿ ನದಿ ಇದೊಂದು ಟ್ರೆಕ್ಕಿಂಗ್ ಇರ್ತದೆ ಇದು. ಸೊ ಈ ಥರ ಬಾಕ್ಸ್ ಕೊಡ್ತಾರೆ ಹೋಟೆಲ್ದಾಗ ಪ್ಯಾಕ್ ಮಾಡಿ ಪ್ಲಾಸ್ಟಿಕ್ ಅಲೋವಿಲ್ಲ ಅಂತೇಳಿ ಟಿಫನ್ ಬಾಕ್ಸ್ ಹಾಕಿ ಕೊಡ್ತಾರೆ. ಸೊ ಈ ಬಾಕ್ಸ್ ಒಯ್ದು ಮತ್ತು ಹೋಟೆಲ್ ವಾಪಸ್ ಕೊಡ್ಬೇಕು ಅವ್ರಿಗೆ. ನಮ್ಮ ಬೈಕೆಲ್ಲ ಹಚ್ಚಿರ್ತವಲ್ಲ ನಮ್ಮ ಹೆಲ್ಮೆಟೆಲ್ಲ ಅಲ್ಲಿ ಇಟ್ಟಿರ್ತವೆ ಇದಕ್ಕೆ ಕೊಟ್ಟು ಆಮ್ಯಾಗ ತಿಂದು ಹೋಗೋ ಮತ್ತು ಬರ್ರಿ. ಈಗ ಟೊಮಾಟೊ ಬಾತ್ ಪುಳಿಯೋಗರೆ ಥರ ಮಸ್ತ್ ಮಾಡಿ ಬಾಕ್ಸ್ ಹಾಕೊಟ್ರ. ಸೊ ಮುಂಜಾನೆ ಏನು ಟಿಫನ್ ಮಾಡಿದ್ವಲ್ಲ ಟಿಫನ್ ಮಾಡೋದ್ರಿಂದ ನಾವು ಬಾಕ್ಸ್ ಬಂದಿದ್ವಿ ಯಾಕಂದ್ರೆ ಎಲ್ಲಿ ಸಿಗಲ್ಲತ್ತೇಳಿ ಅದೇ ಟೊಮಾಟೊ ಬಾತ ಕೊಟ್ಟಿದ್ದವ ಬಾಕ್ಸ್ನ ಹಾಕಿ ಆ ಬಾಕ್ಸ್ ಎಲ್ಲರೂ ತೊಗೊಂಬಂದಿದ್ದೆವು. ಸೊ ಯಾರೆಲ್ಲ ಬಾಕ್ಸ್ ವಾಲ್ ಅಂದವ್ರಲ್ಲ ಎಲ್ಲ ತಿಂದಾರ. ಯಾರು ಹೊಲ್ ಅಂದಿರು ಆಗ ಇವ ರಾಘವ ಅಂದ್ರೆ ಮಾಸ್ತರ್ನ ಹೊಲ್ ಅಂದಿದ್ದ ಅವ್ನು ಪೂರ ಒಂದು ಬಾಕ್ಸ್ ಪೂರ ಕಳಿಸ್ಬಿಟ್ಟೆ ಮುಂಜಾನೆ ನಂಗೆ ವಾಲ್ ಹತ್ತಿರಿ ಬಾಕ್ಸ್. ಸೊ ಈಗ ಇಲ್ಲಿಂದು ಊಟದ ಮುಗಿಸ್ಕೊಂಡು ಇಲ್ಲಿ ಮತ್ತು ನಾವು ನಮ್ಮ ಜೀಪ್ ಬಲ್ಲಿ ಏನು ಚೆಕ್ ಪೋಸ್ಟ್ ಅದಲ್ಲ ಚೆಕ್ ಪೋಸ್ಟ್ ಬಲ್ಲಿ ಹೊಂಟಿದ್ದೆವು ರಿಟರ್ನ್. ಇದು ಒಂದು ಮೇನ್ ನೇತ್ರಾವತಿ ನದಿ ಒಂದು ದಾಟಬೇಕು. ಶೂಸ್ ಇಲ್ಲ ತೊಗೋಬೇಕು ನೀರು ಚಂದ ಸ್ವಚ್ಛ ಕಾಣ್ತಾವ. ಲಕ್ಕಿ ಬ್ಯಾಡೆ ಕಿರಿಕಿರಿಂದ ಆಗಡೆ ಹೋಗ್ಬಿಟ್ಟು ನೋಡ್ರಿ ಫುಲ್ ಹೆಂಗದ ಕಾಣತ್ತಾವ ವಾಟರ್ ಫಾಲ್ ನೇತ್ರಾವತಿ ನದಿ. ಇಲ್ಲಿ ಅಲ್ಟಿಮೇಟ್ ಅದಲ್ಲ
ನೋಡ್ರಿ ಈಗ ನೀರವ ದಬಾಶಿ ಹಾಕ ಕಳ್ಸೀನಿ ಅವ್ರಿ ಅವ್ರಿ ಲಕ್ಕಿ ರಾಘು ಮಾಸ್ತರ್ ವಿನೋದ್ ಸೋಮು ಆಕಾಶ್ ಜೈ ಬರ್ರಿ ಅಭಿಷೇಕ್ ಅವ್ರಿ ಬರ್ರಿ ವಾಟರ್ ಕ್ರಾಸಿಂಗ್ ನೋಡ್ರಿ ಲಕ್ಕಿ ಅಂತೂ ನೇತ್ರಾವತಿ ನದಿ ದಾಟಿ ನಾವು ಈಗ ಟ್ರೆಕ್ಕಿಂಗ್ ಗೀತಿ ಮುಗಿಸೋ ಮಳಿ ಏನಿಲ್ಲ ಮುಂಜಾನೆ ಮಾತ್ರ ಮಳಿ ಹೆವಿ ಇತ್ತು ಸೊ ಅಂತೂ ಟ್ರೆಕ್ಕಿಂಗ್ ಮಾತ್ರ ವಂಡರ್ಫುಲ್ ಮಸ್ತ್ ಮೆಮೊರೇಬಲ್ ಆಯಿತು ಸೊ ಎಲ್ಲರೂ ಮಸ್ತ್ ಮಜಾ ಮಾಡಿದ್ರು ಎಂಜಾಯ್ ಮಾಡಿದ್ರು ಸೊ ಇದೆ ನೋಡ್ರಿ ಇಲ್ಲಿಂದ ಪೂರಾ ಗುಡ್ಡ ಇರಕ್ಕೆ ಚಾಲೂ ಮಾಡಿದ್ವು 4-4.5 ಕಿಲೋಮೀಟ್ರ್ ಗುಡ್ಡ ಇರಬೇಕು ಗೊತ್ತಾಗಲ್ಲ ನೋಡ್ರಿ ಟ್ರೆಕ್ಕಿಂಗ್ ದಾರಿ ಅಂತ ಸರ್ ಟ್ರೆಕ್ಕಿಂಗ್ ದಾರಿ ಪಾಟ್ನ ಇದೆಯಾ ಅನಿಸ್ತದೆ ಗೊತ್ತಿರ ಅನಿಸ್ತದೆ ಟ್ರೆಕ್ಕಿಂಗ್ ದಾರಿ ಅಂತೇಳಿ ಸೊ ಅಂತ ರಿಟರ್ನ್ ಬಂದು ಮುಟ್ಟಿದ್ದೇವೆ ಈಗ ನಮ್ಮ ಜಿ ಪಿ ನನಗೆ ಮಾಸ್ತರ್ ಫೋನ್ ಹಚ್ಚಾನಂತ ನಾ ಬರ್ತಾನೆ ಅಲ್ಲೇ ಹೋಗೋಣ ಸೊ ಮೇನ್ ಚೆಕ್ ಪೋಸ್ಟ್ ಇದೆ ನೋಡ್ರಿ ಇಲ್ಲಿ ಎಲ್ಲ ನಾವು ಟಿಕೆಟ್ ಮತ್ತು ಪ್ಲಾಸ್ಟಿಕ್ ಇವೆಲ್ಲ ಚೆಕ್ ಮಾಡಿ ಬಿಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ 11 ಗಂಟೆ ಆಗ್ಬೇಕಾ ಇಲ್ಲಿ ಮ್ಯಾಗ ಎಂಟ್ರಿ ಇರಲ್ಲ ಸೊ ಲಾಸ್ಟ್ 11 ಗಂಟೆ ಒಳಗಡೆ ಬರ್ಬೇಕು ಇಲ್ಲಿ 11 ಗಂಟೆ ಮ್ಯಾಗ ಬಂದ್ರೆ ಹೋಗೋದಾಗಲ್ಲ ಬರೋದಾಗಲ್ಲ ಅಂತೇಳಿ ಯಾರಿಗೂ ಎಂಟ್ರಿ ಬಿಡಲ್ಲ ಅವರು ಸೊ ಆಲ್ಮೋಸ್ಟ್ ಕೀಲಿ ಹಾಕೊಂಡು ಹೋಗ್ಬಿಟ್ರೆ ಕಿರಿಕಿರಿನೇ ಬೇಡ ಅಂತ ಫಾರ್ ಪಾರ್ಕಿಂಗ್ ಇದು ಸೊ ಮುಂಜಾನೆ ಇಲ್ಲೇ ಬಿಟ್ಟಿರಲ್ಲ ಹೊಸು ಬಂದು ಹತ್ಕೊಂಡು ನಿಂತಾರೆ ಈಗ ಒಬ್ರೊಬ್ರು ಯಾರು ಬರ್ತಾರೋ ಅವ್ರಿಗೆ ಡ್ರಾಪ್ ಮಾಡೋದು ಆಯ್ತು ಮುಗೀತು ಅವ್ರು ಬಂದು ಅಂದ್ರೆ ಕೆಲಸ ಮುಗೀತು ಸೊ ನಮ್ಗೆ ಬರ್ತಾವಲ್ಲ ಮಡಿಕೇರಿ ಪ್ಯಾಶಿಂಗ್ ಕ್ಯಾಂಪರ್ ಈಗ ಮತ್ತೆ ಕ್ಯಾಂಪರ್ದಾಗ ಇರ್ಬೇಕು ಒಳಗ ಅಲ್ಲಿ ಮಾಸ್ತಾರ ಆಗೋದು ಕೂಡ್ತಾರ ಸೊ ಮಾಡ್ರಿ ಶಿವ 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 ರೈಟ್ ಮತ್ತೆ ಚಲೋ ಆಯ್ತು ಇದು ಫುಲ್ ಈಗ अरे 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 बाबा कितना सुंदर है जंगल है जीप बिट 360 ಹಿಡಿತಾವ ಹೋಗಿ ನಾವು 460 ಆಗ್ಬಿಡ್ತೇವೆ ಸುಮ್ಮನೆ ಬಂದ ಮೇಘರಾಜ ಕುದುರೆ ಮುಖ ಚೆಕ್ ಪೋಸ್ಟ್ ಇದು ಎಲ್ಲಿ ಮುಂಜೆ ಒಯ್ದು ಬಿಟ್ರಲ್ಲ ಎರ್ಸಿರಲ್ಲ ಅಲ್ಲೇ ತಂದು ಇಳಿಸ್ರು ನೋಡ್ರಿ ನೋಡಿ ಈಗ ನಮ್ದು ಬೈಕಲ್ಲಿ ಮ್ಯಾಗ ಮಾಡಿದ ಪಾರ್ಕ್ ಫುಲ್ಲ ಜಾಗದಾಗ ಸೊ ಆ ಬೈಕ್ ತೊಗೊಂಡು ಈಗ ಇಲ್ಲಿಂದ ಸಂಶಯ ಗಣಪತಿ ಇರೋದಲ್ಲ ಆ ಗಣಪತಿ ಕಡೆ ಊಟ ಹಿಡ್ಕೊಂಡು ಕಳಸ ಹೋಗಿ ಕಳಸಲ್ಲಿಂದ ಹೊರನಾಡು ಹೋಗೋ ಬರ್ರಿ ಸೊ ನಾವೀಗ ವಾಪಸ್ ಹೊರನಾಡು ಬಂದು ರೂಮ್ ಚೆಕ್ಔಟ್ ಮಾಡ್ಬೇಕು ಚೆಕ್ಔಟ್ ಮಾಡ್ಕೊಂಡು ಇಲ್ಲಿಂದ ಸೀದಾ ಹೊಂಟ್ರಂಗ್ ಚಿಕ್ಕಮಂಗ್ಳೂರು